ನಮಸ್ತೆ. ನಾನೀಗ ಫಸ್ಟ್ನೇ ಸ್ಟೆಪ್ಪು ಟೋನರ್ ಹಾಕೋತಾ ಇದ್ದೀನಿ ಫೇಸ್ಗೆ. ಫೇಸ್ ಟೋನರ್ ಇದು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋದು. ಇದು ತುಂಬ ಚೆನ್ನಾಗಿದೆ ಡ್ರೈ ಸ್ಕಿನ್ಗೆ. ನಂದು ತುಂಬ ಡ್ರೈ ಸ್ಕಿನ್ ಇದೆ, ಹಾಗಾಗಿ ನನ್ನ ಡ್ರೈ ಸ್ಕಿನ್ನಿಗೆ ಬೇಕಾಗಿದ್ದರೆ ಟೋನರ್ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಂದು ಜಸ್ಟ್ ತಲೆಸ್ನಾನ ಮಾಡಿ ಬಂದುಬಿಟ್ಟು ಈಗ ಟೋನರ್ ಹಾಕ್ಕೊಡ್ತಾ ಇರೋದು. ಫಸ್ಟ್ನೇ ಸ್ಟೆಪ್ಪೇ ಟೋನರು. ಜಾಸ್ತಿನೇ ಹಾಕೋತೀನಿ ನಾನು, ಯಾಕಂದರೆ ನಂಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ ಟೋನರ್ ಹಾಕ್ಕೊಂಡ್ರೆ. ಅದಕ್ಕೆ ಟೋನರ್ ಎಲ್ಲ ಚೆನ್ನಾಗಿ ಇದಾಗಲಿ ಅಂತ ಈ ಥರ ಮಾಡ್ಕೊತಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಮಾಯ್ಶ್ಚರೈಸರು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ತೀನಿ ನಾನು, ನನ್ನ ಡ್ರೈ ಸ್ಕಿನ್ ಅಲ್ವಾ, ಅದಕ್ಕೆ ಅದು ಖಾಲಿ ಆಗ್ತಾ ಬಂದಿತ್ತು, ಅದಕ್ಕೆ ಸ್ವಲ್ಪ ಬೇಗ ಬರ್ತಾ ಇಲ್ಲ. ಹಾಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಆಚಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಇದು ಶಿವರಾತ್ರಿ ದಿನದ ಬ್ಲಾಗು. ನಾನು ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ನನಗೆ ನೋಸ್ ಪಕ್ಕನೂ ಸ್ವಲ್ಪ ಡ್ರೈ ಅನಿಸುತ್ತೆ, ಅದಕ್ಕೆ ಚೆನ್ನಾಗಿ ಹಚ್ಕೋತಾ ಇದ್ದೀನಿ. ಬಯೋಡರ್ಮಾದವ್ರದ್ದು ನಾನು ಮಾಯ್ಶ್ಚರೈಸರ್ ಹಚ್ತಾ ಇರೋದು. ಇದೇ ಲಿಪ್ ಕೇರ್ ಥರನೂ ವರ್ಕ್ ಆಗುತ್ತೆ. ಮತ್ತು ನಾನು ಲಿಪ್ ಕೇರ್ ಜಾಸ್ತಿ ಹಚ್ಕೊಳ್ಳಲ್ಲ, ಅದು ಸ್ವಲ್ಪ ಜಾಸ್ತಿ ಆಯಿಲ್ ಆ ಥರ ಅನಿಸ್ಬಿಟ್ರೆ ಲಿಪ್ಸ್ಟಿಕ್ ನೀಟಾಗಿ ಕೂರೋದಿಲ್ಲ, ಅದಕ್ಕೆ ಇಷ್ಟೇ ಸಾಕು. ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ. ನಾನು ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಹಚ್ಕೋತೀನಿ. ಅದು ಸ್ವಲ್ಪ ಡ್ರೈ ಆಗಬೇಕು ಮಾಯ್ಶ್ಚರೈಸರ್, ಅದಾದಮೇಲೆ ಸನ್ಸ್ಕ್ರೀನ್ ಹಾಕ್ಕೋಬೇಕು. ಸನ್ಸ್ಕ್ರೀನ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ನನಗೆ ಸ್ಕಿನ್ ಕೇರೇ ಸಖತ್ ಇಷ್ಟ ಮೇಕಪ್ಗಿನ್ನ. ಸ್ಕಿನ್ ಕೇರ್ ಮಾಡ್ತಾಯಿದ್ರೇ ನಮ್ಮದು ಫೇಸ್ ಎಷ್ಟು ಗ್ಲೋ ಅಂತ ಅನಿಸುತ್ತೆ. ನೋಡಿ, ನಾನು ಸನ್ಸ್ಕ್ರೀನ್ ಹಾಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಫೇಸ್ ಎಲ್ಲ ಶೈನಿಂಗು, ಅದರ ಗ್ಲೋ, ಫ್ರೆಶ್ನೆಸ್ ಅನ್ನಿಸ್ತಾ ಇದೆ ಅಲ್ವಾ. ಅದೇ ಸ್ಕಿನ್ ಕೇರಲ್ಲೇ ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಾವು ಚೆನ್ನಾಗಿ ಸ್ಕಿನ್ ಕೇರ್ನ ಮೇಂಟೈನ್ ಮಾಡಿದ್ರೆ ಸ್ಕಿನ್ ವಿತೌಟ್ ಮೇಕಪ್ಪೇ ತುಂಬ ಗ್ಲೋ ಕೊಡುತ್ತೆ. ನಾನು ಇಷ್ಟೇ ಹಾಕ್ಕೊಳ್ಳೋದು, ಇನ್ನೇನು ಫೌಂಡೇಶನ್ ಎಲ್ಲ ಏನು ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಟೆಂಪಲ್ ವಿಸಿಟ್ ಅಲ್ವಾ, ಅದಕ್ಕೆ ತಲೆಸ್ನಾನ ಮಾಡಿದ್ದೀನಿ. ಸ್ವಲ್ಪ ಸೆಕೆ ಆಗ್ತಾಯಿದೆ, ಈಗೆಲ್ಲ ನೀಟಾಗಿ ಆಯಿತು. ನೆಕ್ಸ್ಟ್ ಲಿಪ್ ಲೈನರ್ ಹಾಕೋತಾ ಇದ್ದೀನಿ. ಲಿಪ್ ಲೈನರ್ ನಾನು ಆವಾಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ ಹಚ್ಕೊಳೋದಕ್ಕೆ. ಅದೇನೋ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ಲಿಪ್ಸ್ಟಿಕ್ಕಿಗೆ, ಅದಕ್ಕೆ. ನೆಕ್ಸ್ಟ್ ಲಿಪ್ಸ್ಟಿಕ್ಕು. ನೀವೆಲ್ಲರೂ ಹೇಗೆ ಮಾಡಿದ್ರಿ ಶಿವರಾತ್ರಿ ಹಬ್ಬ? ನಾನೇನು ಉಪವಾಸ ಇಲ್ಲ. ನನಗೆ 6 ತಿಂಗಳದು ಒಂದು ಪಾಪು ಇದೆ, ಇವಾಗ 2ನೇ ಪಾಪು ಇದು. ಹಾಗಾಗಿ ಬ್ರೆಸ್ಟ್ ಫೀಡ್ ಮಾಡ್ತೀನಲ್ವ, ಹಾಗಾಗಿ ನಾನು ಉಪವಾಸ ಇಲ್ಲಾಂದರೆ ನಾನು ಪ್ರತಿ ಶಿವರಾತ್ರಿಗೂ ಉಪವಾಸ ಇರ್ತಾಯಿದ್ದೆ. ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ಹಸು ಜಾಸ್ತಿ ಇರುತ್ತಲ್ವ, ಉಪವಾಸ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಈಗ ಲಿಪ್ಸ್ಟಿಕ್ ಎಲ್ಲ ಆಯಿತು. ನೆಕ್ಸ್ಟು ಐಬ್ರೋ. ತುಂಬ ಸೆಕೆ ಆಗ್ತಿತ್ತು ಅಂತ ಫ್ಯಾನ್ ಹಾಕ್ಕೊಂಡೆ. ಈಗ ಕಾಜಲ್ ಹಚ್ಕೋತಾ ಇದ್ದೀನಿ. ನಾನು ಕಾಜಲ್ಲು ಕೂಡ ರೆಗ್ಯುಲರಾಗಿ ಏನು ಯೂಸ್ ಮಾಡೋದಿಲ್ಲ, ಇವತ್ತು ಹಬ್ಬ ಅಲ್ವಾ, ಹಂಗಾಗಿ ಹಚ್ಕೋತಾ ಇದ್ದೀನಿ ಕಾಜಲ್ಲು. ನನಗೆ ಈ ಮೊಬೈಲಲ್ಲಿ ನೋಡ್ಬಿಟ್ಟು ಹಚ್ಕೊಳಕ್ಕೆ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಮಿರರ್ ನೋಡಿಕೊಂಡೆ ಹಚ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಐಬ್ರೋ ಪೆನ್ಸಿಲ್ ನನ್ನ ಹತ್ರ ಇನ್ನೊಂದಿದೆ, ಅದು ಏನಾದರೂ ಫಂಕ್ಷನ್ ಅಂದರೆ ಅದನ್ನು ಯೂಸ್ ಮಾಡ್ತೀನಿ. ಜಸ್ಟ್ ರೆಗ್ಯುಲರ್ ಯೂಸ್ಗೆಲ್ಲ ಈ ಥರ ಪೆನ್ಸಿಲ್ ಯೂಸ್ ಮಾಡ್ತೀನಿ. ರಿನೇದ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತೀನಿ ನಾನು ಏನಾದರೂ ಫಂಕ್ಷನ್ ಅಂತಂದರೆ. ನಾರ್ಮಲ್ ಇದಿದು ಬಿಂದಿ ಇಟ್ಕೋತಾ ಇದ್ದೀನಿ. ಇಷ್ಟೇ ನೋಡಿ, ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇಯರಿಂಗ್ಸು. ಇದು ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ. ಟ್ರೈ ಮಾಡಿದೆ ನಾನೇ ಹಾಕ್ಕೊಳ್ಳೋದಕ್ಕೆ, ನೋಡಿ ಟ್ರೈ ಮಾಡ್ತಿದ್ದೀನಿ. ಅದು ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ ಈವ್ನಿಂಗು. ಮಾರ್ನಿಂಗ್ ಹೋಗೋಣ ಅಂದರೆ ಪಾಪು ಅಳ್ತಾ ಇರ್ತಾಳೆ. ಮಾರ್ನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಮನೇಲಿ ಪೂಜೆ ಇರುತ್ತೆ ಅಂತ ಮಾರ್ನಿಂಗ್ ಹೋಗಲಿಲ್ಲ. ನಾವು ಈವ್ನಿಂಗ್ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಹಾಕಿದ್ರು ಇಯರಿಂಗ್, ಆಮೇಲೆ ಅವ್ರು ಹಾಕಿದ್ರು, ಬೇಗ ಆಯಿತು. ಹೇರ್ ಸ್ಟೈಲ್ ಏನು ಮಾಡ್ಕೊಡೋದು ಅಂತಲೇ ತಲೆ ಕೆಟ್ಟೋಗ್ಬಿಡುತ್ತೆ. ಶಾರ್ಟ್ ಹೇರ್ ಬೇರೆ ಮಾಡಿಸಿದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಕೊನೆಗೆ ಫ್ರೀ ಹೇರೇ ಬಿಟ್ಕೊಳ್ಳೋಣ ಅಂತ ಡಿಸೈಡ್ ಆದೆ. ನಂದು ತುಂಬ ಏರ್ ಫಾಲ್ ಆಗಿಬಿಡ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಇದರಲ್ಲಿ. ಡೆಲಿವರಿ ಆದಮೇಲೆ ಈ 6 ಮಂತ್ಸಲ್ಲಿ ಸಿಕ್ಕಾಬಟ್ಟೆ ಏರ್ ಫಾಲ್ ಆಯಿತು, ಹಾಗಾಗಿ ನಾನು ಶಾರ್ಟ್ ಮಾಡಿಸ್ದೆ ಹೇರ್ನ. ಈಗ ಫ್ರೀ ಹೇರ್ ಬಿಟ್ಕೊಳ್ಳೋದು ಅಂತ ಡಿಸೈಡ್ ಮಾಡಿಕೊಂಡೆ. ಫ್ರೀ ಹೇರೇ ಸಾಕು, ಚೆನ್ನಾಗಿ ಕಾಣ್ತಾ ಇದೆ, ಕ್ಲಿಪ್ಪೆಲ್ಲ ಏನು ಬೇಡ ಅಂತ. ನಮ್ಮಮ್ಮ ಇನ್ನೂ ವಿಡಿಯೋ ಚೆನ್ನಾಗಿ ಬರಲಿ ಅಂತ ಇನ್ನೊಂದು ಲೈಟ್ ಹಾಕಿದ್ರು. ಅವ್ರಿಗೆ ಹೇಳ್ತಾ ಇದ್ದೀನಿ, ಅದು ಲೈಟ್ ಸಾಕು, ಇದೊಂದೇ ಸಾಕು ಅಂತ. ಇದು ನೆಕ್ಸ್ಟು ಅದು ಸ್ಟ್ಯಾಂಡಲ್ಲೇ ಬಂದಿರೋ ಲೈಟ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಇವತ್ತೇ ನಾನು ಶೂಟ್ ಮಾಡ್ತಿರೋದು, ಅದು ಲೈಟ್ ಸ್ಟ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ಟು. ಅದಕ್ಕೆ ಇದು ಹೊಸ ಥರ ಇತ್ತು, ಅದಕ್ಕೆ ಚೆನ್ನಾಗಿ ಅನಿಸ್ತಿತ್ತು, ನೋಡ್ತಿದ್ದೀನಿ. ಅದರಲ್ಲಿ ಬ್ಲೂ ಲೈಟ್ ಕೂಡ ಬರುತ್ತೆ. ಏನು ಹೇಳ್ತಿದ್ದೆ? ಸಾರಿ ಯಾಕೆ ಚಿನ್ನ? ಸಾಕೆಷ್ಟು
ಹೇಳು ನೀವು ಅಪ್ಪಂಗೆ. ನೋಡಕ್ಕೆ ಅದಕ್ಕೆ ಹೇಳಿ ನೀನು ಚಪ್ಪಲಿ ಬಿಡಕ್ಕೆ. ಸರಿ, ನಾವು ಏನ್ ನೋಡಕ್ ಹೋಗ್ತಾ ಇದೀವಿ? ಏನ್ ನೋಡಕ್ ಹೋಗ್ತಾ ಇದೀವಿ ನಾವು? ಶಿವಪ್ಪನ. ಶಿವಪ್ಪ ಇಷ್ಟನಾ ನಿಮ್ಗೆ? ಶಿವಪ್ಪ ಇಷ್ಟನಾ ಗಣೇಶ ಇಷ್ಟನಾ? ಮತ್ತೆ ಯಾರಿಷ್ಟ? ಪಾರ್ವತಿ ಅಮ್ಮ ಇಷ್ಟ. ಪಾರ್ವತಿ ಅಮ್ಮ ಯಾರು? ನೀನ್ ಯಾರು? ಶಿವ ಯಾರು? ಇವರು ಯಾರವರು? ಅಪ್ಪ. ಹೇಳಿ, ಯಾರವರು? ಏನದು? ಅಲ್ಲ, ಇನ್ನೊಂದೇನು ಅಂತಲ್ಲ ಹೇಳೋ. ಅಲ್ಲ ಚಿನ್ನಿ, ಫಸ್ಟಿಗೆ ಏನಂದ ಹೇಳೋದಕ್ಕೆ ನೀನು? ಕುಡಿ. ಏನದು ಕುಡಿ? ಕುಡಿನ ಕುರಿನ? ಕುರಿ. ಇದು ಕಾಳಹಸ್ತೇಶ್ವರ ಟೆಂಪಲ್ ಅಂತ ನಾವು ಹೋಗ್ತಾ ಇರೋದು. ಶಿವಂದು ಕಾಲಭೈರೇಶ್ವರ ದೇವರಿರೋದು ಅಲ್ಲಿ. ಇದು ಒಂದು 5 ಕಿಲೋಮೀಟ್ರ್ ಆಯಿತು ನಮಗೆ ನಮ್ಮ ಮನೆಯಿಂದ ಹೋಗೋ ಅಷ್ಟೊತ್ತಿಗೆ. ಈಶ್ವರ ದೇವಸ್ಥಾನ ಅಂತ ಹಾಕಿದ್ದಾರೆ ನೋಡಿ, ಅಲ್ಲಿಗೆ ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್ ತುಂಬ ಸಲ ಹೋಗಿದ್ದಾರಂತೆ, ನಾನು ಹೋಗಿಲ್ಲ. ಅಂದರೆ ಅವರು ಕೂಡ ಕಾಲೇಜ್ ಡೇಸಲ್ಲಿ ಹೋಗಿದ್ದಾರೆ, ಇತ್ತೀಚೆಗೆ ಅವರೂ ಹೋಗಿಲ್ಲ. ನಾನು ಇದು ವೆರಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೈವೇ ಮೇಲೆ ಬೇರೆ ಹೋಗ್ತಾ ಇದ್ವಲ್ಲ. ನಾನು ಜಾಸ್ತಿ ಆಚೆ ಬರೋದಿಲ್ಲ ಪಾಪು ಇರೋದ್ರಿಂದ, ಹಾಗಾಗಿ ಯಾವಾಗಾದ್ರೂ ಈ ಥರ ಬಂದು ತುಂಬ ಖುಷಿಯಾಗುತ್ತೆ. ಈ ಥರ ಸನ್ಸೆಟ್ ಆಗಲಿ ಎಲ್ಲ ನೋಡೋದಕ್ಕೆ ಹೊರಗಡೆ. ನನಗಂತೂ ನೋಡ್ತಾನೆ ಇದ್ದೀನೇನೋ ಅದು ಕಡೆ ರೋಡ್ ನೋಡ್ಬೇಕಂದ್ರೆ ಅನ್ನಿಸ್ತಿಲ್ಲ, ಅಷ್ಟು ನಂಗೆ ಸನ್ಸೆಟ್ ಇಷ್ಟ ಆಯಿತು. ವೀಡಿಯೋ ಎಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ನೀವು. ನಿಮ್ಗೆ ಅನಿಸ್ಬೋದು ಎಷ್ಟೊಂದು ಸಂದೆ ವೀಡಿಯೋ ಮಾಡ್ಕೊಂಡಿದ್ದಾರೆ ಅಂತ. ಅದು ನಂಗೆ ಅಷ್ಟು ಇಷ್ಟ ಆಯಿತು ಸನ್ಸೆಟ್ಟು. ಮತ್ತೆ ಕಾಣಿಸುತ್ತೆ ನೋಡಿ ಈ ಬೋರ್ಡು, ಕಾಳಹಸ್ತೇಶ್ವರ ಅಂತ. ಬಂದ್ವಿ. ಇದು 12ನೇ ಶತಮಾನದಲ್ಲಿ ಆಗಿರೋದಂತೆ ಇದೆ ಟೆಂಪಲ್ ಕಟ್ಟಿರೋದು. ಅವಾಗ ಚಿಕ್ಕದಾಗಿದೆ, ಪುಟ್ಟ ದೇವಸ್ಥಾನ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ಸಣ್ಣ. ಇವತ್ತು ನಮ್ಮ ಮಗಂಗೂ ಸಣ್ಣ ಅಂದರೆ ತುಂಬ ಇಷ್ಟ. ಟೆಂಪಲಿಗೆ ಬಂದ್ವಿ. ಅವನು ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾನೆ ಇದ್ದಾನೆ. ಎಲ್ಲೋದ್ರೂ ಕೇಳ್ತಾನೆ, ಎಷ್ಟು ಕೊಡಿಸಿದ್ರು ಸಾಕಾಗಲ್ಲ ಅವನಿಗೆ. ಬೇಜಾರಾಗ್ತೀಯಾ? ಏ ಟ್ಯಾಂಕರ್ ತಂದಲ್ಲ ಇವತ್ತು ಹೊಸ ಏ ಟ್ಯಾಂಕರ್ ತಂದಿದ್ದಲ್ಲ ಇವತ್ತು. ಹೋಗಬೇಕು. ಇವತ್ತು ಶಿವಪ್ಪಂದು ಬೆಳಗ್ಗೆ ಹೇಳ್ತಿದ್ದಲ್ಲ, ಏನ್ ಹೇಳ್ತಿದ್ದೇಳು? ಶಿವಪ್ಪಂದು ಏನಿವತ್ತು? ಶಿವಪ್ಪಂದು ಸಂಕ್ರಾಂತಿ ಹಬ್ಬ ಅಲ್ಲ ಚಿನ್ನು, ಬೆಳಗ್ಗೆ ಹೇಳ್ತಿದ್ದಲ್ಲ ಶಿವಪ್ಪ. ದೇವಸ್ಥಾನದ ಹತ್ರ ಇದೊಂದು ಆಲದ ಮರ ಇತ್ತು, ತುಂಬ ದೊಡ್ಡದಿತ್ತು. ನಾವು ಯೂಶ್ವಲಿ ಈ ಥರದ್ದೆಲ್ಲ ಸಿಟಿ ಒಳಗಡೆ ನೋಡೋದಿಲ್ವಲ್ಲ, ಅದಕ್ಕೆ ನನ್ನ ಮಗನಿಗೆ ತೋರಿಸ್ತಾ ಇದ್ದೆ ಎಷ್ಟು ದೊಡ್ಡ ಆಲದ ಮರ ಇದೆ ನೋಡಿ ಅಂತ. ಚೆನ್ನಾಗಿದೆ. ಅಲ್ಲೆಲ್ಲ ಕೆಳಗಡೆ ಎಲ್ಲ ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ಪ್ರಸಾದ ಕೊಡ್ತಾಯಿದ್ರು, ಮಂಡಕ್ಕಿ ಕೊಡ್ತಾಯಿದ್ರು. ಅಲ್ಲಿ
ಅವ್ನು ಪ್ರಸಾದ ತಿಂತಾಯಿದ್ರು ಅವನಿಗೆ ಆಟ ಸಾಮಾನು ಅದು ಟಾಯ್ಸ್ ಹತ್ರನೇ ಕಣ್ಣು ಹೋಗ್ತಾ ಇತ್ತು. ಅವರಪ್ಪನ ಅದನ್ನೇ ಕೇಳ್ತಾ ಇದ್ದಾನೆ, ಅದೇ ಬೇಕು ಬೇಕು ಅಂತ. ನೋಡಿ ಎಷ್ಟೊಂದು ವೆಹಿಕಲ್ಸ್ ಬಂತು. ನಾವು ಹೋದ್ಮೇಲೆ ಕೂಡ ಜಾಸ್ತಿ ವೆಹಿಕಲ್ಸ್ ಬಂತು. ಸಿಟಿ ಆಚೆ ಇದ್ರೂ ಎಷ್ಟೊಂದು ಜನ ಬರ್ತಾರಲ್ಲ ಅಂತ ಅನ್ನಿಸ್ತು ನನಗೂ. ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು. ಇವನಿಗೆ ಬರೀ ಟಾಯ್ಸ್ದೇ ಚಿಂತೆ. ಹೇಳಿದ ಮಾತು ಕೇಳ್ಬೇಕು ರಿಷಿ. ಹಲೋ ನನ್ನ ಮಗ ವೆಯ್ಟ್ಗೆ ವೈಟ್ ಅಂತೀಯನೇ. ವೆಯ್ಟ್ ಮಾಡಿ ನಾನು ಆಟ ಸಾಮಾನು ತಗೋತೀನಿ ಅಂತ ಅವ್ನು ಹೇಳ್ತಾ ಇರೋದು, ಅದಕ್ಕೆ ವೆಯ್ಟ್. ವಾಹಿನಿ FM ರೈನ್ಬೋ ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಟ್ಯೂನಿಂಗ್ ಇರ್ತಿಲ್ಲ ಅಷ್ಟೊಂದು. ನೆಕ್ಸ್ಟು ನಮ್ಮೂರು ಸಿಟಿ ಒಳಗಡೆನೆ ಒಂದು ರೌಂಡ್ ಹೋದ್ವಿ. ದೇವಸ್ಥಾನಗಳೆಲ್ಲ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡೋಣ ಅಂತ. ಇದು ನಮ್ಮೂರಲ್ಲಿರೋ ಫೇಮಸ್ ನೀಲಕಂಠೇಶ್ವರ ಟೆಂಪಲ್. ಇದು ಸಿಟಿ ಸೆಂಟ್ರಲ್ಲೇ ಇದೆ. ಇದು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಪ್ರತಿ ವರ್ಷವೂ. ನಾನು ಹೋದರೆ ಮತ್ತೆ ಪಾಪು ಇರುತ್ತಲ್ಲ, ಮನೆಗೆ ಬೇಗ ಹೋಗಬೇಕು ಮತ್ತು ಹಾಕೊಂಡ್ಬಿಟ್ರಿ ಅಂತ ಅದು ಟೆಂಪಲ್ಗೆ ಹೋಗಲಿಲ್ಲ. ಸಿಟಿ ಎಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾವು ಹಂಗೆ ಒಂದು ಸಿಟಿ ರೌಂಡ್ ಹೋಗ್ಬಿಟ್ಟು ಮನೆಗೆ ಹೋದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಮಂಜುಶ್ರೀ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.